Namaskara, Nan Neha. Welcome to TIC Exams Current Affairs classes on our YouTube channel. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ತಿದ್ದು ಇದರ ಪ್ರಿಪ್ರೇಷನ್ ಹೇಗಪ್ಪ ಸಾಧ್ಯ, ಅದು ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಮಾಡಬೇಕಾ, ಈ ಥರದ ಕನ್ಫ್ಯೂಷನ್ಸ್ ಇದೆಯಾ? ಡೌನ್ಲೋಡ್ ಗೂಗಲ್ ಪ್ಲೇ ಆ್ಯಪ್ ಸ್ಟೋರಿಂದ ಟಿಕ್ ಎಕ್ಸಾಮ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಕರೆಂಟ್ ಅಫೇರ್ಸ್ಗೆ ಪ್ರಿಪೇರ್ ಆಗಬೇಕು, ಅದು ಕನ್ನಡದಲ್ಲಿ ಹೇಗಪ್ಪ ಪ್ರಿಪೇರ್ ಆಗೋದು, ಡೈಲಿ ಕ್ಲಾಸಸ್ ಎಲ್ಲಿ ಸಿಗುತ್ತೆ ಅನ್ನೋಂಥದ್ದಾದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸನ್ನು ಮರೀದೆ ವಾಚ್ ಮಾಡಿ. ಸೊ ಇವತ್ತಿನ ಕ್ಲಾಸಸನ್ನು ಶುರು ಮಾಡೋಣ. ದ ಫಸ್ಟ್ ಥಿಂಗ್ ಇನ್ ನ್ಯೂಸ್, ಇವತ್ತಿನ ಮೊದಲನೆಯ ಸುದ್ದಿ ಏನಿದೆ, ಪ್ರಿವಿಲೇಜ್ ಮೋಷನ್ ಅನ್ನೋಂಥದ್ರ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ತೀವಿ. ಸೊ ಯಾರ ಅಗೇನ್ಸ್ಟ್ ಆಗಿ ಇತ್ತೀಚೆಗೆ ನ್ಯೂಸಲ್ಲಿ ನೀವು ನೋಡಿರಬಹುದು, ಸಾರಾ ಮಹೇಶ ನಮ್ಮ JDS MLA ಇವರು ಒಂದು ಮೀಟಿಂಗಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಆ್ಯಕ್ಚುಲಿ ನಮ್ಮ IAS ಸಿಂಧೂರಿ ಮೇಡಮ್ ಅವರು ಅವರ ಅಗೇನ್ಸ್ಟ್ ಆಗಿ ಮಾತಾಡಿದ್ದು, ಅದಾದ ಮೇಲಿನ ಪ್ರೊಸೀಡಿಂಗ್ಸ್ ಕೆರೆ ಒತ್ತುವರಿ ಬಗ್ಗೆ ಮಾತಾಡಿದ್ದು, ಹೀಗೆ ಇದು ಎಸ್ಕಲೇಟ್ ಆಗ್ತಾನೆ ಹೋಯಿತು. ಈ ಎಸ್ಕಲೇಷನ್ಗೆ ಅಗೇನ್ಸ್ಟ್ ಆಗಿ ಈ ಒಂದು MLA ಏನಿದ್ದಾರೆ ಸಾರಾ ಮಹೇಶ್ ಅವರು ಇದನ್ನ ರೆಕಮೆಂಡ್ ಮಾಡ್ತಾರೆ ನಮ್ಮ ಲೆಜಿಸ್ಲೇಟಿವ್ ಕಮಿಟಿಗೆ. ಏನಂತ, ಇದನ್ನ ನಾವು ಒಂದು ಪ್ರಿವಿಲೇಜ್ ಮೋಷನ್ ಅನ್ನ ಪಾಸ್ ಮಾಡಬೇಕು, ನಮ್ಮ ಒಂದು ಅಸೆಂಬ್ಲಿಯಲ್ಲಿ ಪ್ರಿವಿಲೇಜ್ ಮೋಷನ್ ಅನ್ನ ಪಾಸ್ ಮಾಡಬೇಕು ಅಂತ ಒಂದು ಇದನ್ನ ರೆಕಮೆಂಡ್ ಮಾಡ್ತಾರೆ. ಬಟ್ ದಿಸ್ ವಾಸ್ ಡ್ರಾಪ್ಡ್. ಇದನ್ನ ಕನ್ಸಿಡರ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸಿಂಧೂರಿ ಮೇಡಮ್ ಏನಂತ ಹೇಳ್ತಾರೆ, ದಿಸ್ ಇಸ್ ಲೈಕ್ ನಾನು ಯಾವುದೇ ಒಂದು ಕಾರಣಕ್ಕೂ ಕೂಡ ಲೆಜಿಸ್ಲೇಟರ್ಗಳ ಒಂದು ಬಿಸ್ನೆಸ್ ಅನ್ನ ಸ್ಟಾಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಲಿಲ್ಲ ಅನ್ನುವಂಥದ್ದನ್ನ ಹೇಳಿದ ಕಾರಣದಿಂದ ದಿಸ್ ಕೇಸ್ ವಾಸ್ ಡ್ರಾಪ್ಡ್. ಹಾಗಾದ್ರೆ ಈ ಒಂದು ಪ್ರಿವಿಲೇಜ್ ಮೋಷನ್ ಏನು ಅನ್ನೋಂಥದ್ದನ್ನ ತಿಳ್ಕೊಳ್ಳೋಣ. ದ ಲೆಜಿಸ್ಲೇಚರ್ ಕಮಿಟಿ ಆನ್ ಪ್ರಿವಿಲೇಜಸ್, ಓಕೆ, ಇದು ಸ್ಟೇಟ್ ಲೆಜಿಸ್ಲೇಟರಲ್ಲೂ ಕೂಡ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲೂ ನೋಡ್ತೀವಿ, ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲೂ ಕೂಡ ನಾವು ನೋಡ್ತೀವಿ. ಹಾಗಾದ್ರೆ ಈ ಪ್ರಿವಿಲೇಜ್ ಏನಪ್ಪ, ಸಂಸದೀಯ ಸವಲತ್ತು, ರಾಜ್ಯ ಶಾಸಕಾಂಗದ ಒಂದು ವಿಶೇಷ ಈ ಒಂದು ವಿಶೇಷ ಅಧಿಕಾರಗಳ ಒಂದು ಸವಲತ್ತು ಏನಿದೆ, ಇದು ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋಂಥದ್ದಾದ್ರೆ, ದಿಸ್ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅಥವಾ ಸಂಸದೀಯ ಸವಲತ್ತು ಅಂತ ಏನ್ ಹೇಳ್ತೀವಿ, ಇಟ್ ಈಸ್ ಅ ಸ್ಪೆಷಲ್ ಪ್ರೊಟೆಕ್ಷನ್ ಫಾರ್ ದ ಲೆಜಿಸ್ಲೇಟರ್ ವಿಚ್ ಇಸ್ ಗ್ರಾಂಟೆಡ್ ಅಗೇನ್ಸ್ಟ್ ಸಿವಿಲ್ ಆರ್ ಕ್ರಿಮಿನಲ್ ಲಯಬಿಲಿಟಿ. ಇದನ್ನ ಆರ್ಟಿಕಲ್ 194 ಅಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದರ ಪವರ್ ಏನು, ಪ್ರಿವಿಲೇಜಸ್ ಏನು, ಇಮ್ಯುನಿಟಿ ಏನು, ಯಾರ್ಯಾರು ಇದಕ್ಕೆ ಇಮ್ಯೂನ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಆಗಿದೆ. Though this is mentioned in our constitution, this is not codified. ಇದನ್ನ ಕ್ರೋಢೀಕರಿಸಿಲ್ಲ, ಹೌದಲ್ಲ, ದಿಸ್ ಇಸ್ ನಾಟ್ ಕೋಡಿಫೈಡ್. ಏನಪ್ಪ ಇದರ ಅರ್ಥ ಹಂಗಂದ್ರೆ, ಲೈಕ್ ಯಾರು ಈ ಒಂದು ರೂಲ್ಗೆ ಒಳಪಡ್ತಾರೆ, ಈ ಕಾನ್ಸ್ಟಿಟ್ಯೂಷನ್ ಬ್ರೀಚ್ ಯಾವಾಗ ಆಗತ್ತೆ ಅಥವಾ ಯಾವ ಪನಿಷ್ಮೆಂಟ್ ಅನ್ನು ಅಟ್ರಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಪೂರ್ಣವಾದಂತಹ ಮಾಹಿತಿ ಇಲ್ಲ. ಹಾಗಾದ್ರೆ ಎನಿ ಆಕ್ಟ್ ಇನ್ particular, any act that obstruct or impedes either house of the state legislature, legislative assembly ಆಗಿರ್ಬೋದು ಅಥವಾ ಕೌನ್ಸಿಲ್ ಆಗಿರ್ಬೋದು, ಈ ಎರಡು ಹೌಸ್ಗಳ ಯಾವುದೇ ಒಂದು ಪ್ರೊಸೀಡಿಂಗ್ ಫಂಕ್ಷನ್ ಅನ್ನ ಯಾವುದು ಡಿವಿಯೇಟ್ ಮಾಡುತ್ತೋ, ಡಿಸ್ಟರ್ಬ್ ಮಾಡುತ್ತೋ, ಇಟ್ ಇಸ್ ಟ್ರೀಟೆಡ್ ಆಸ್ ಬ್ರೀಚ್ ಆಫ್ ಪ್ರಿವಿಲೇಜ್ ಅಂತ ಹೇಳ್ತಾರೆ. ವಾಟ್ ಇಸ್ ದ ಪ್ರೊಸೀಜರ್ ಟು ಬಿ ಫಾಲೋಡ್ ಇನ್ ಕೇಸ್ ಆಫ್ ಅಲೆಜ್ಡ್ ಬ್ರೀಚ್ ಆಫ್ ಲೆಜಿಸ್ಲೇಟರ್ಸ್ ಪ್ರಿವಿಲೇಜ್? ಈ ರೀತಿಯಾಗಿ ಅವರ ಫಂಕ್ಷನ್ ಅನ್ನ, ಅಂದ್ರೆ ಯಾವ ಲೆಜಿಸ್ಲೇಟರ್ ಅಂದ್ರೆ ನಮ್ಮ MLAಗಳು ಅಥವಾ MLCಗಳು ಅವರ ಕಾರ್ಯವನ್ನ ಅವರು ಮಾಡ್ತಿರೋಂಥ ಸಂದರ್ಭದಲ್ಲಿ ಎನಿ ಆಕ್ಟ್ ಆರ್ ಎನಿ ಪರ್ಟಿಕ್ಯುಲರ್ ರೆಫರೆನ್ಸ್ ವಿಚ್ ವಿಲ್ ಸ್ಟಾಪ್ ದೆಮ್ ಫ್ರಮ್ ಆಕ್ಟಿಂಗ್ ದೇರ್, ಅವರ ಒಂದು ಕೆಲಸವನ್ನ ಮುಂದುವರಿಸಲಿಕ್ಕೆ ಯಾವುದು ಇಂಪೀಡ್ ಮಾಡುತ್ತೋ, ಸ್ಟಾಪ್ ಮಾಡುತ್ತೋ, ಅವುಗಳನ್ನ ನಾವು ಬ್ರೀಚ್ ಅಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಪ್ಪ, ವಾಟ್ ಇಸ್ ಅಟ್ರಾಕ್ಟೆಡ್, ಯಾವ ಪನಿಷ್ಮೆಂಟ್ ಅಟ್ರಾಕ್ಟ್ ಆಗ್ತಿದೆ ಅನ್ನೋದಾದ್ರೆ, ಪ್ರಿವಿಲೇಜಸ್ ಕಮಿಟಿ ವಿಲ್ ಬಿ ಫಾರ್ಮ್. ಫಸ್ಟ್ ಆಫ್ ಆಲ್ ಒಂದು 15 ಜನರ ಒಂದು ಕಮಿಟಿ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಎಲೆಕ್ಟೆಡ್ ಫ್ರಮ್ ಬೋತ್ ಆಫ್ ಲೈಕ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಅಸೆಂಬ್ಲಿಯಿಂದ. ಈ ಎರಡೂ ಒಂದು ಮನೆಗಳಿಂದ ಆಯ್ಕೆ ಆದಂತಹವರು ಈ ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಅಂಡ್ ದಿಸ್ ಇಸ್ ಡಿಸೈಡೆಡ್ ಆನ್ ಎಷ್ಟು ಜನ ಆಯ್ಕೆ ಆಗಬೇಕು ಅನ್ನೋಂಥದ್ದು ಪಾರ್ಟಿಯ ಸ್ಟ್ರೆಂತ್ ಮೇಲೆ, ಯಾವ ಪಾರ್ಟಿಯಿಂದ ಅನ್ನೋಂಥದ್ದು ಪಾರ್ಟಿಯ ಸ್ಟ್ರೆಂತ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅಂಡ್ ಇಫ್ ದ ಪರ್ಟಿಕ್ಯುಲರ್ ಪರ್ಸನ್ ಯಾರ ಮೇಲೆ ಈ ಒಂದು ಪ್ರಿವಿಲೇಜ್ ಮೋಷನ್ ಅನ್ನ ಪಾಸ್ ಮಾಡಿರ್ತಾರಲ್ಲ, ಇಫ್ ದೇ ಆರ್ ಫೌಂಡ್ ಗಿಲ್ಟಿ, ವಾಟ್ ಆರ್ ದ ಪನಿಷ್ಮೆಂಟ್ಸ್ ರೆಕಮೆಂಡೆಡ್ ಅನ್ನೋಂಥದ್ದಾದ್ರೆ, ದೇ ಡೆಫಿನೆಟ್ಲಿ ಹ್ಯಾವ್ ದ ಡಿಸ್ಪ್ಲೆಜರ್ ಆಫ್ ದ ಸ್ಟೇಟ್ ಲೆಜಿಸ್ಲೇಚರ್. ನಮ್ಮ ರಾಜ್ಯದ ಶಾಸಕಾಂಗದ ಒಂದು ಕೆಂಗಣ್ಣಿಗೆ ಇವರು ಗುರಿಯಾಗ್ತಾರೆ. ಅಂಡ್ ದೇ ವಿಲ್ ಬಿ ಸಮ್ಮನ್ಡ್. ಇವ್ರನ್ನ ಅಫೆಂಡರ್ಗಳನ್ನ ಎರಡು ಹೌಸ್ಗಳ ಮುಂದೆ ಇವ್ರನ್ನ ಸಮನ್ ಮಾಡ್ತಾರೆ. ಅವ್ರನ್ನ ಇಫ್ ಇಟ್ ಇಸ್ ಪ್ರೂವನ್ ರೈಟ್, ಅವರು ಗಿಲ್ಟಿ ಅಂತ ಆದ್ರೆ ದೇ ಕೆನ್ ಈವನ್ ಬಿ ಅಫೆಂಡೆಡ್ ಅಂಡ್ ಸೆಂಟ್ ಟು ಜೈಲ್. ಅಥವಾ ಅಂಡ್ ಇನ್ ಕೇಸ್ ಇಫ್ ಇಟ್ ಇಸ್ ಮೀಡಿಯಾ ಅಥವಾ ಪ್ರೆಸ್ ಫೆಸಿಲಿಟಿಗಳಾಗಿದ್ರೆ ಅವ್ರಿಗೆ ಕ್ಷಮಾಪಣೆಯನ್ನ ಕೊಡ್ಲಿಕ್ಕೂ ಕೂಡ ಅವರಿಂದ ಇಲ್ಲಿ ಬಯಸ್ತಾರೆ, ಹೌದಲ್ಲ. ದಿಸ್ ಇಸ್ ಅಬೌಟ್ ಪ್ರಿವಿಲೇಜ್ ಮೋಷನ್. ಸೊ ಐ ಹೋಪ್ ದಿಸ್ ಹಸ್ ಬೀನ್ ಅಂಡರ್ಸ್ಟುಡ್. ಇದರಿಂದ ನಾವು ಅರ್ಥ ಮಾಡ್ಕೊಂಡಿರೋಂಥದ್ದು ಆರ್ಟಿಕಲ್ 94 ಈ ಒಂದು ಪ್ರಿವಿಲೇಜ್ ಮೋಷನ್ ಬಗ್ಗೆ ಮಾತಾಡುತ್ತೆ. ಅಂಡ್ ರೀಸೆಂಟ್ಲಿ ದಿಸ್ ವಾಸ್ ಸೀನ್ ಇನ್ ನ್ಯೂಸ್ ಆಫ್ ಕರ್ನಾಟಕ. ಎರಡನೇ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, QS ಗ್ರಾಜುಯೇಟ್ ಎಂಪ್ಲಾಯಬಿಲಿಟಿ ರ್ಯಾಂಕಿಂಗ್ಸ್ 2022. ಈ ಒಂದು
ಯೂನಿವರ್ಸಿಟಿಗಳು ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ IIT ಅಥವಾ IISc ಅಥವಾ ಯೂನಿವರ್ಸಿಟಿ ಆಫ್ ಕರ್ನಾಟಕ, there are multiple universities in our entire country. ಅದರಲ್ಲಿ ಇನ್ ಪರ್ಟಿಕ್ಯುಲರ್ ಈ ಒಂದು QS ಅನ್ನುವಂಥದ್ದು, ದಟ್ ಇಸ್ ಕ್ವಾಕ್ವರ್ಲಿ ಸೈಮನ್ಸ್ ಅನ್ನುವಂತಹ ಒಂದು ಸಂಸ್ಥೆ. ಇಟ್ ಇಸ್ ಲೀಡಿಂಗ್ ಗ್ಲೋಬಲ್ ಕರಿಯರ್ ಆ್ಯಂಡ್ ಎಜುಕೇಷನ್ ನೆಟ್ವರ್ಕ್ ಫಾರ್ ಆಂಬಿಷಿಯಸ್ ಪ್ರೊಫೆಷನಲ್ಸ್. ಇವರು ಟಾಪ್ 500 ಯೂನಿವರ್ಸಿಟಿ ಇನ್ ಅಂಡ್ ಅರೌಂಡ್ ದ ವರ್ಲ್ಡ್ ಒಂದು ರ್ಯಾಂಕಿಂಗ್ ಅನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರಿನ IISc, ದಟ್ ಇಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಹಾಗೂ ಏನು IITಗಳು ಅಂದರೆ ಮಿಕ್ಕ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳು ಅಂತ ಏನು ಕರಿತೀವಿ ನಾವು, ಇಂಜಿನಿಯರಿಂಗ್ ಅಂದರೆ ಗ್ರ್ಯಾಜುಯೇಟ್ಸನ್ನು ಡೆಲಿವರ್ ಮಾಡುವಂತಹ ಈ ಒಂದು ಯೂನಿವರ್ಸಿಟಿಗಳೇನಿದೆ, ದೇ ಹ್ಯಾವ್ ಬಿನ್ ರ್ಯಾಂಕ್ಡ್ ಅಮಾಂಗ್ ದ 12 ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಇನ್ನು ಆ ಒಂದು 500 ರ್ಯಾಂಕ್ಸಲ್ಲಿ ಟಾಪ್ 12 ಒಂದು ಇನ್ಸ್ಟಿಟ್ಯೂಟ್ಗಳಾಗಿ ಇವು ಕಾಣಿಸ್ತಿದೆಯಂತೆ. ಯಾವುದರ ಮೇರೆಗೆ, ವಾಟ್ ಆರ್ ದ ಇಂಡಿಕೇಟರ್ಸ್ ದೇ ಆರ್ ಯೂಸಿಂಗ್? ಇದರಲ್ಲಿ ಮೊದಲನೇದಾಗಿ ನಾವು ಸುದ್ದಿಯಲ್ಲಿ ತಿಳ್ಕೊಂಡಿತ್ತು QS ಎಂಪ್ಲಾಯಬಿಲಿಟಿ ರ್ಯಾಂಕಿಂಗಲ್ಲಿ, ಗ್ರ್ಯಾಜುಯೇಟ್ ಎಂಪ್ಲಾಯಬಿಲಿಟಿ ರ್ಯಾಂಕಿಂಗಲ್ಲಿ ನಮ್ಮ ಭಾರತದಿಂದಲೂ ಕೂಡ 12 ಇನ್ಸ್ಟಿಟ್ಯೂಟ್ಗಳು ಸೆಲೆಕ್ಟ್ ಆಗಿದೆ. ಅದರಲ್ಲಿ ಟಾಪಲ್ಲಿ ನಮ್ಮ ಬೆಂಗಳೂರಿನ IISc ಇದೆ ಅನ್ನುವಂಥದ್ದು. ಇಲ್ಲಿ ಯಾವುದರ ಮೇರೆಗೆ ಈ ವೇಟೇಜನ್ನು ಕೊಡ್ತಾರೆ ಅನ್ನೋಂಥದ್ದಾದರೆ, ಮೊದಲನೇದಾಗಿ ಎಂಪ್ಲಾಯರ್ ರೆಪ್ಯುಟೇಷನ್ 30% ಇದನ್ನು ಕನ್ಸಿಡರ್ ಮಾಡ್ಕೊಳ್ತಾರೆ. ಅಲ್ಯುಮಿನಿ ಔಟ್ಕಮ್ಸ್, ಎಷ್ಟು ಜನ ಅಲ್ಯುಮಿನೈ ಟೈ ಇದೆ ಈ ಒಂದು ಇನ್ಸ್ಟಿಟ್ಯೂಟ್ಗೆ, ಹಾಗೆಯೇ ಪಾರ್ಟ್ನರ್ಶಿಪ್ ವಿತ್ ಎಂಪ್ಲಾಯರ್ಸ್ ಪರ್ ಫ್ಯಾಕಲ್ಟಿ, ಒಬ್ಬೊಬ್ಬ ಫ್ಯಾಕಲ್ಟಿಗೂ ಕೂಡ ಎಂಪ್ಲಾಯರ್ಗಳ ಜೊತೆ ಹೇಗೆ ಟೈ ಇದೆ ಅನ್ನೋಂಥದ್ದು, ಎಂಪ್ಲಾಯರ್ ಸ್ಟೂಡೆಂಟ್ ಕನೆಕ್ಷನ್ ಹೇಗಿದೆ ಅನ್ನೋಂಥದ್ದು, ಗ್ರ್ಯಾಜುಯೇಟ್ ಎಂಪ್ಲಾಯ್ಮೆಂಟ್ ರೇಟ್ 10% ಡಿಸೈಡ್ ಮಾಡುತ್ತೆ. ಸೊ ದೇರ್ ಆರ್ ಮಲ್ಟಿಪಲ್ ಪರ್ಸೆಂಟೇಜ್ ಎವ್ಯಾಲ್ಯೂಯೇಷನ್ ಅನ್ನು ಒಂದೊಂದು ಸೆಕ್ಟರ್ಗೂ ಮಾಡಿದ್ದಾರೆ ಇವರು. ಹೀಗೆ ನಮ್ಮ ಪಬ್ಲಿಕ್ ಯೂನಿವರ್ಸಿಟಿ ಅಂದರೆ ನಮ್ಮ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿರುವಂಥ ಯೂನಿವರ್ಸಿಟಿಗಳಲ್ಲಿ ಡೆಲ್ಲಿ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ಮುಂಬೈ, ಯೂನಿವರ್ಸಿಟಿ ಆಫ್ ಕ್ಯಾಲ್ಕಟಾ ಕೂಡ ರ್ಯಾಂಕನ್ನು ಪಡ್ಕೊಂಡಿದ್ರೆ, ಇನ್ನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಲ್ಲಿ OP ಜಿಂದಾಲ್ ಗ್ಲೋಬಲ್ ಯೂನಿವರ್ಸಿಟಿ, ಸೊನಾಪೇಟ್ ಮತ್ತು ಬಿಟ್ಸ್ ಪಿಲಾನಿ ಅಂತ ನಾವೇನು ಕರ್ಕೊಳ್ತೀವಿ, ಇದು ಟಾಪ್ ಮೋಸ್ಟ್ ರ್ಯಾಂಕ್ಡ್ ಒಂದು ಲಿಸ್ಟಲ್ಲಿ ಇವುಗಳು ಕೂಡ ಕಾಣಿಸ್ತಿದೆಯಂತೆ. ಇನ್ನು ಅಪಾರ್ಟ್ ಫ್ರಮ್ ದಿಸ್, ನಮ್ಮ ಒಂದು ಭಾರತದ ಒಂದು ಟೈಮ್ಸ್ ಹೈಯರ್ ಎಜುಕೇಷನ್ ಎಂಪ್ಲಾಯಬಿಲಿಟಿ ರ್ಯಾಂಕಿಂಗ್ ಆಫ್ 2020 ನೋಡುವಂಥದ್ದಾದರೆ, ಭಾರತ ತನ್ನ ಎಂಪ್ಲಾಯಬಿಲಿಟಿಯನ್ನು ಪ್ರತಿ ವರ್ಷ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಿದೆ. ವಾಟ್ ಡಸ್ ದಿಸ್ ಸಜೆಸ್ಟ್? ಭಾರತದಲ್ಲಿ ಯಾವುದೇ ಒಂದು ಗ್ರ್ಯಾಜುಯೇಟೆಡ್ ಅಥವಾ ಒನ್ಸ್ ದೇ ಆರ್ ಕ್ವಾಲಿಫೈಡ್ ಅಥವಾ ಗ್ರ್ಯಾಜುಯೇಟ್ ಆದ ಹೊರಗೆ ಬಂದಂತಹ ಒಂದು ಫ್ರೆಷರ್ಸ್ ಏನಿರ್ತಾರೆ, ಇವರಿಗೆ ಬೇಕಾಗುವಂತಹ ಒಂದು ಸ್ಕಿಲ್ಗಳಿದೆ, ಅಂದರೆ ಹೈರ್ ಮಾಡ್ಕೊಳ್ಳಿಕ್ಕೆ ಸ್ಕಿಲ್ಸ್ ಇದೆ ಅನ್ನುವಂಥದ್ದನ್ನು ಸೂಚಿಸ್ತಿದೆಯಂತೆ. ಇಂಡಿಯಾ ವಾಸ್ ರ್ಯಾಂಕ್ಡ್ ಆಸ್ ದ 15th ಮೋಸ್ಟ್ ಎಂಪ್ಲಾಯಬಲ್ ಕಂಟ್ರಿ. ಸೊ 15th ಮೋಸ್ಟ್ ಎಂಪ್ಲಾಯಬಲ್ ಕಂಟ್ರಿಯಾಗಿ ಇಂಡಿಯಾ ರ್ಯಾಂಕ್ ಆಗಿದೆಯಂತೆ. ನೋಡಬೇಕು ನಮ್ಮ ಗ್ರ್ಯಾಜುಯೇಟ್ಸ್ ಎಷ್ಟರ ಮಟ್ಟಿಗೆ ಕೆಲಸವನ್ನು ದಕ್ಕಿಸ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ. ಸೊ ಮುಂದಿನ ಸುದ್ದಿ ಏನಿದೆ ಅಂತ ಹೇಳಿದ್ರೆ, ದೇರ್ ವಾಸ್ ಅನ್ ಎಕ್ಸ್ಪೋರ್ಟ್ ಕಾನ್ಕ್ಲೇವ್ ವಿಚ್ ವಾಸ್ ಕಂಡಕ್ಟೆಡ್ ಇನ್ ನಮ್ಮ ಬೆಂಗಳೂರು. ಯಾರಪ್ಪ ಇದನ್ನು ಕಂಡಕ್ಟ್ ಮಾಡಿದ್ದು? ಅಪೇಡಾ. ಏನಿದು ಒಳ್ಳೆ ಧಾರವಾಡ ಪೇಡ ಥರ ಅಪೇಡ ಅಂದ್ಕೊಳ್ತಿದ್ದೀರಾ? ಅಪೇಡಾ, ಇಟ್ ಇಸ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಸೊ ದಿಸ್ ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಎಕ್ಸ್ಪೋರ್ಟ್ ಪ್ರಮೋಷನ್ಗೆ ಈ ಒಂದು ಅಪೇಡಾ ಕಾರಣವಾಗುತ್ತೆ. ಆ್ಯಂಡ್ ವಾಟ್ ಆ್ಯಕ್ಚುಲಿ ಹ್ಯಾಪನ್ಡ್ ಇನ್ ದಿಸ್ ಕಾನ್ಕ್ಲೇವ್, ನಡೆದಿದ್ದು ಬೆಂಗಳೂರಿನಲ್ಲಿ. ಇಟ್ ವಾಸ್ ಕಂಡಕ್ಟೆಡ್ ಅಂಡರ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿಯ ಸ್ಟ್ಯಾಚ್ಯುಟರಿ ಬಾಡಿ ಆದಂತಹ, ಶಾಸನಬದ್ಧ ದೇಹವಾದಂತಹ ಒಂದು ಅಪೇಡಾ ಅಂತ ನಾವೇನು ಕರ್ಕೊಳ್ತೀವಿ, ಇಲ್ಲಿ ಎಕ್ಸ್ಪೋರ್ಟರ್ಸ್ ಕನ್ಕ್ಲೇವ್ ನಡೆಯುತ್ತೆ. ಈ ಒಂದು ಕನ್ಕ್ಲೇವಲ್ಲಿ ದೇ ಪ್ರಮೋಟ್ ಇಂಡಿಯನ್ ಆಗ್ರೋ ಆ್ಯಂಡ್ ಪ್ರಾಸೆಸ್ಡ್ ಫುಡ್. ಈ ಒಂದು ಭಾರತದಿಂದ ನಾವು ಏನು ರಫ್ತು ಮಾಡಲಿಕ್ಕೆ ಇರುವಂತಹ ಒಂದು ಆಗ್ರೋ ಇಂಡಸ್ಟ್ರಿಗಳು ಅಂತ ಹೇಳಿದ್ರೆ, ಕೃಷಿ ನಂತರ ಅಂದರೆ ಫಾರ್ ಎಕ್ಸಾಂಪಲ್ ಪೋಸ್ಟ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ನಾವೇನು ಫುಡ್ ಪ್ರಾಸೆಸಿಂಗ್ ಅಂತ ಕರ್ಕೊಳ್ತೀವಿ, ಅದನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಪ್ರಮೋಟ್ ಮಾಡ್ತಾರೆ. ಆ್ಯಂಡ್ ಇದುವರೆಗೂ ಕೂಡ ಸಾಕಷ್ಟು ಈ ರೀತಿಯಾದಂತಹ ಒಂದು ಶ್ರಮವನ್ನು ವಹಿಸಿದೆ ಅಪೇಡಾ ಅನ್ನುವಂತಹ ಬಾಡಿ. ದಿಸ್ ಸ್ಟ್ಯಾಚ್ಯುಟರಿ ಬಾಡಿ ಹ್ಯಾಡ್ ಹೆಲ್ಪ್ಡ್ ಇನ್ ವರ್ಚುವಲ್ ಪೋರ್ಟಲ್ಸನ್ನು ಕಂಡಕ್ಟ್ ಮಾಡುವಂಥದ್ದು, ವರ್ಚುವಲ್ ಟ್ರೇಡ್ ಫೇರ್ಗಳನ್ನು ಡ್ಯೂರಿಂಗ್ ದಿಸ್ ಕೋವಿಡ್ ಪೀರಿಯಡ್ ವರ್ಚುವಲ್ ಟ್ರೇಡ್ ಫೇರನ್ನು ಕಂಡಕ್ಟ್ ಮಾಡುವಂಥದ್ದು, ಈ ಆಫೀಸನ್ನು ಓಪನ್ ಮಾಡಿದ್ದು, ಹಾರ್ಟಿನೆಟ್ ಟ್ರೇಸಬಿಲಿಟಿ ಸಿಸ್ಟಮ್, ಬೈಯರ್ ಸೆಲ್ಲರ್ ಮೀಟ್ಗಳನ್ನು ಅರೇಂಜ್ ಮಾಡುವಂಥದ್ದು. ಆಲ್ ಆಫ್ ದಿಸ್ ಆರ್ ಕಂಡಕ್ಟೆಡ್ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಅನ್ನೋಂಥದ್ದು ತಿಳ್ಕೊಬೇಕಾಗುತ್ತೆ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. ಆ್ಯಂಡ್ ವಿಚ್ ಇಸ್ ದ ಆರ್ಗನೈಸೇಷನ್? ಇಟ್ ಇಸ್ APEDA, ಅಪೇಡಾ. ಓಕೆ. ಆ್ಯಂಡ್ ವಾಟ್ ಈಸ್ ಇಟ್ ಡೂಯಿಂಗ್ ಅನ್ನೋಂಥದ್ದಾದರೆ, ಇಟ್ ಇಸ್ ಕ್ಲೋಸ್ಲಿ ವರ್ಕಿಂಗ್ ವಿತ್ ಸ್ಟೇಟ್ ಗವರ್ಮೆಂಟ್ ಫಾರ್ ಕ್ರಿಯೇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಪ್ರಮೋಷನ್ ಆಫ್ ಎಕ್ಸ್ಪೋರ್ಟ್ ಫ್ರಮ್ ಆರ್ ಸ್ಟೇಟ್. ಆಲ್ ರೈಟ್. ಸೊ ದ ನೆಕ್ಸ್ಟ್ ನ್ಯೂಸ್ ಏನಪ್ಪ ಅನ್ನೋಂಥದ್ದಾದರೆ, ಕೊಡವ ಕಮ್ಯುನಿಟಿ ಬಗ್ಗೆ ಇದೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆರ್ಮ್ಸ್ ಆ್ಯಕ್ಟ್. ಸೊ ಆರ್ಮ್ಸ್ ಆ್ಯಕ್ಟ್ ಅನ್ನುವಂಥದ್ದು ಬಂದಿದ್ದು ನಮ್ಮ ಬ್ರಿಟಿಷರ ಕಾಲದಲ್ಲಿ, ವೇರ್ ನೇಟಿವ್ ಇಂಡಿಯನ್ಸ್ ವೇರ್ ನಾಟ್ ಅಲೌಡ್ ಟು ಕ್ಯಾರಿ ಎನಿ ಫಾರ್ಮ್ ಆಫ್ ಆರ್ಮ್ಸ್. ಹೌದಲ್ವಾ? ಇದು ಇವಾಗಲೂ ಕೂಡ ಸ್ಟಿಲ್ ಇನ್ ಕಂಟಿನ್ಯೂಯೇಷನ್, ವೇರ್ ಎಕ್ಸೆಪ್ಟ್ ಕೊಡವ ಕಮ್ಯುನಿಟಿ ಇನ್ ಎಂಟೈರ್ ಇಂಡಿಯಾ, ನೋ ಅದರ್ ಕಮ್ಯುನಿಟಿ ಇಸ್ ಅಲೌಡ್ ಟು ಕ್ಯಾರಿ ದ ಆರ್ಮ್ಸ್. ಇಲ್ಲಿ ಇವರು
ಎಸ್ಪೆಷಲಿ ನಮ್ಮ ಕೊಡವರು ಗನ್, ಓಡಿಕತ್ತಿ ಮತ್ತು ಪೆರ್ಚಕತ್ತಿ ಈ ರೀತಿಯಾದಂತಹ ಕೆಲವು ಕತ್ತಿಗಳನ್ನ ಮತ್ತು ಗನ್ನನ್ನು ಕ್ಯಾರಿ ಮಾಡಬಹುದು. ಯಾವಾಗ ಅನ್ನುವಂಥದ್ದಾದ್ರೆ ಕೈಲ್ಪೊಡು ಅನ್ನುವಂತಹ ಒಂದು ಕೈಲ್ಪೋಡ್ ಅನ್ನುವಂತಹ ಒಂದು ಹಬ್ಬದಲ್ಲಿ. ಇದನ್ನ ಇತ್ತೀಚೆಗೆ ಒಬ್ಬ ಪಿಟಿಷನರ್ ಕ್ವೆಶನ್ ಮಾಡಿದ್ದಾರೆ, ಯಾಕೆ ಕೊಡವರಿಗೆ ಮಾತ್ರ ಈ ರೀತಿಯಾದಂತಹ ಒಂದು ಸ್ಪೆಷಲ್ ಪ್ರಾವಿಷನ್ ಇದೆ ಅನ್ನುವಂಥದ್ದನ್ನ. ಅದಕ್ಕೆ ಉತ್ತರವಾಗಿ ನಮ್ಮ ಉಚ್ಚ ನ್ಯಾಯಾಲಯ, ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕ ಅದರ ಒಂದು ಕಾನ್ಸ್ಟಿಟ್ಯೂಷನಾಲಿಟಿಯನ್ನ, ಅಂದ್ರೆ ಅದರ ಒಂದು ಸಂವಿಧಾನದ ಒಂದು ನಿಲುವು ಏನಿದೆ ಅದು ಸರಿಯಾಗೇ ಇದೆ. ಅದು ಆರ್ಟಿಕಲ್ 14 ಇದು ವಾಟ್ ಯು ಕಾಲ್ ಇಟ್ ವಿಲ್ ನಾಟ್ ಬಿ ಇಂಪೀಡಿಂಗ್ ದ ಪ್ರಾವಿಷನ್ ಆಫ್ ಆರ್ಟಿಕಲ್ 14 ಅಂತ ಹೇಳ್ತಿದ್ದಾರೆ. ಯಾಕಪ್ಪ? ಸೊ ಫಸ್ಟ್ ಆಫ್ ಆಲ್, ನಮ್ಮ ಕೊಡವರಿಗೆ ಈ ರೀತಿಯಾದಂತಹ ಆರ್ಮ್ಸ್ ಕ್ಯಾರಿ ಮಾಡಲಿಕ್ಕೆ ನಾವು ಪರ್ಮಿಟ್ ಮಾಡಿರೋದು ಏನಕ್ಕೆ? ಇಟ್ ಈಸ್ ಬೇಸ್ಡ್ ಆನ್ ದೇರ್ ಟ್ರೆಡಿಷನ್. ಹೌ ವಿಲ್ ಇಟ್ ಇಂಪೀಡ್ ಆರ್ಟಿಕಲ್ 14 ಅನ್ನುವಂಥದ್ದು ನಮ್ಮ ಉಚ್ಚ ನ್ಯಾಯಾಲಯದ ಒಂದು ಹೇಳಿಕೆ ಆಗಿದೆ. ಸೊ ಇಲ್ಲಿ ನಾವು ತಿಳ್ಕೊಳ್ತಿರುವಂಥದ್ದು ಕೊಡವರ ಬಗ್ಗೆ ಸ್ವಲ್ಪ ಮಾತಾಡುವಂಥದ್ದಾದ್ರೆ, ದೇ ಆರ್ ಪ್ಯಾಟ್ರಿಲಿನಿಯಲ್ ಎಥ್ನೋಲಿಂಗ್ವಲ್, ಪಿತೃವಂಶೀಯ ಜನಾಂಗೀಯ ಭಾಷಾ ಸಮುದಾಯ ಈ ಒಂದು ಕೊಡವರ ಕಮ್ಯುನಿಟಿ. ಆ್ಯಂಡ್ ಇವರಿಗೆ ಫೈರ್ ಆರ್ಮ್ಸ್ ಅನ್ನ ಕ್ಯಾರಿ ಮಾಡ್ಕೊಳ್ಳಿಕ್ಕೆ ಒಂದು ಲೈಸೆನ್ಸ್ ಇದೆ. ವಿತೌಟ್ ಈ ಆರ್ಮ್ಸ್ ಆಕ್ಟ್ ಅಂಡರ್ ಅಲ್ಲಿ ಸೆಕ್ಷನ್ 10 ನಲ್ಲಿ, ಆರ್ಮ್ಸ್ ಆಕ್ಟ್ ಸೆಕ್ಷನ್ 10 ಅಲ್ಲಿ ಎವ್ರಿಬಡಿ ಶುಡ್ ಪೊಸೆಸ್ ಅ ಲೈಸೆನ್ಸ್. ಬಟ್ ಇವರಿಗೆ ಲೈಸೆನ್ಸ್ ಇಲ್ದಿರನೇ ಒಂದು ಫೈರ್ ಆರ್ಮ್ಸ್ ಅನ್ನ ಕ್ಯಾರಿ ಮಾಡಲಿಕ್ಕೆ ಅವಕಾಶ ಇದೆ. ಯಾವಾಗ? ಬಿಕಾಸ್ ದೇ ವಾಂಟ್ ಟು ವರ್ಷಿಪ್ ದ ಪರ್ಟಿಕ್ಯುಲರ್ ಫೈರ್ ಆರ್ಮ್ಸ್ ಡ್ಯೂರಿಂಗ್ ಕೈಲ್ಪೊಡ್ ಅನ್ನುವಂತಹ ಫೆಸ್ಟಿವಲ್ ಅಲ್ಲಿ. ಅಂಡ್ ದಿಸ್ ಹ್ಯಾಸ್ ಆಲ್ಸೋ ಬೀನ್ ಹೆಲ್ಡ್ ಕರೆಕ್ಟ್ ಅಂಡರ್ ದ ಹೈಕೋರ್ಟ್ಸ್ ವ್ಯೂ. ಎಕ್ಸೆಂಪ್ಷನ್ ಯಾವ ಒಂದು ಸೆಕ್ಷನ್ ಅಲ್ಲಿ? ಸೆಕ್ಷನ್ 41 ಆಫ್ ದ ಆರ್ಮ್ಸ್ ಆಕ್ಟ್ ಅಂತ ಈಗಾಗಲೇ ಹೇಳಿದ್ದೀನಿ. ಆ್ಯಂಡ್ ಇವರ ಒಂದು ಆರ್ಮ್ಸ್ ಏನೇನಿದೆ ಅನ್ನೋಂಥದ್ದನ್ನು ಕೂಡ ನಾವು ತಿಳ್ಕೊಂಡಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್, ಬೇರೆ ಯಾವ ಒಂದು ಕಮ್ಯುನಿಟಿ ಈ ರೀತಿಯಾದಂತಹ ಆರ್ಮ್ಸ್ ಅನ್ನ ಕ್ಯಾರಿ ಮಾಡ್ತಾರೆ ಅನ್ನುವಂಥದ್ದಾದ್ರೆ, ನಮ್ಮ ಸಿಖ್ ಅವರು ಕೂಡ ಕೃಪಾಣನ್ನ ಕ್ಯಾರಿ ಮಾಡ್ತಿದ್ರು. ಬಟ್ ಇಟ್ ಇಸ್ ಪ್ರಾಹಿಬಿಟೆಡ್, ಅವರಿಗೆ ಇದು ಅಲೋ ಆಗಿಲ್ಲ. ಬಟ್ ಓನ್ಲಿ ಫಾರ್ ಕೂರ್ಗ್ ಕಮ್ಯುನಿಟಿ ದಿಸ್ ಇಸ್ ಅಲೌಡ್. ಆ್ಯಂಡ್ ಪಿಟಿಷನರ್ ಇದನ್ನ ಸವಾಲ್ ಮಾಡಿರ್ತಾರೆ ನಮ್ಮ ಹೈಕೋರ್ಟ್ ಅಲ್ಲಿ ಏನಂತ, ದಿಸ್ ಇಸ್ ವೈಲೇಟಿವ್ ಆಫ್ ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 15 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಆ್ಯಂಡ್ ದಿಸ್ ಇಸ್ ರೂಲ್ಡ್ ಔಟ್. ಸೊ ದಿಸ್ ವಾಸ್ ದ ನೆಕ್ಸ್ಟ್ ನ್ಯೂಸ್. ಮುಂದಿನ ಸುದ್ದಿಯಲ್ಲಿ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ ನಮ್ಮ ಕರ್ನಾಟಕದ ಇಬ್ಬರಿಗೆ. ಯಾರಪ್ಪ ಇವರು ಅಂತ ಹೇಳಿದ್ರೆ, ನಟರಾಜ್ ಬುಡಾಲು ಮತ್ತು ಶ್ರೀನಾಥ್ ಪೆರೂರ್, ಕರ್ನಾಟಕದಿಂದ ಆಯ್ಕೆ ಆಗಿರುವಂತಹ ಇಬ್ರು ನಾವೆಲಿಸ್ಟ್. ಇವರ ಟ್ರಾನ್ಸ್ಲೇಷನ್ ವರ್ಕಿಗೆ ಈ ಒಂದು ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನ್ನುವಂಥದ್ದು ಸಿಕ್ಕಿದೆ. ಫಸ್ಟ್ ಆಫ್ ಆಲ್ 2020 ಟ್ರಾನ್ಸ್ಲೇಷನ್, ದಟ್ ಇಸ್ ಸರಹಪದ, ಟ್ರಾನ್ಸ್ಲೇಷನ್ ಆಫ್ ಕಲೆಕ್ಟಿವ್ ವರ್ಕ್ಸ್ ಲೈಕ್ ಫಿಲಾಸಫಿ, ದೋಹಾ ಇವೆಲ್ಲದರ ಒಂದು ಟ್ರಾನ್ಸ್ಲೇಟ್ ಮಾಡಿರುವಂತಹ ಟೋಟಲ್ ವರ್ಕ್ಗೆ ನಟರಾಜ ಬುಡಾಲು ಅನ್ನೋಂಥವ್ರಿಗೆ ಈ ಒಂದು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ. ಇನ್ನು ಶ್ರೀನಾಥ್ ಪೆರೂರ್ ಅವರು ಕನ್ನಡದ ಒಂದು ನಾವೆಲ್ ಅನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಬರೆದಿರುವಂಥವ್ರು ವಿವೇಕ್ ಶಾನ್ಬಾಗ್. ಇದರ ಬುಕ್ಕಿನ ಹೆಸರು ಗಚರ್ ಗೋಚರ್ ಅನ್ನುವಂಥದ್ದನ್ನ ಇಂಗ್ಲಿಷ್ ಒಂದು ಸೆಕ್ಷನ್ ಅಲ್ಲಿ ಇವರು ಈ ಒಂದು ಅಕಾಡೆಮಿ ಅವಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ. ಯಾರಪ್ಪ ಸೆಂಟ್ರಲ್ ಅಕಾಡೆಮಿ ಅವಾರ್ಡ್ ಅನ್ನ ಕೊಡೋಂಥವ್ರು ಅಂತಂದ್ರೆ, ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಅನ್ನ ಇಂಡಿಯಾಸ್ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ ಅನ್ನುವಂಥದ್ದು ಕನ್ಫರ್ ಮಾಡುತ್ತೆ. ಯಾವ್ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರೆಯುವಂತಹ ಒಂದು ಬರಹಗಾರರಿಗೆ ಕೊಡುತ್ತೆ ಅನ್ನೋಂಥದ್ದಾದ್ರೆ, ನಮ್ಮ 8th ಶೆಡ್ಯೂಲ್ ಅಲ್ಲಿ 22 ಲ್ಯಾಂಗ್ವೇಜ್ ಇದೆ, ಪ್ಲಸ್ ಹಿಂದಿ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ಗಳಲ್ಲಿ ಟೋಟಲ್ 24 ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಬರೆಯುವಂತಹ ಎಲ್ಲ ನಾವೆಲ್ಗಳಿಗೂ ಒಂದು ಜ್ಯೂರಿ ಇರುತ್ತೆ. ಆ ಜ್ಯೂರಿ ಏನ್ ಮಾಡುತ್ತೆ, ಒಂದೊಂದು ಲ್ಯಾಂಗ್ವೇಜ್ ಅಲ್ಲೂ ಯಾವುದು ಅತ್ಯುತ್ತಮವಾದಂತಹ ಉತ್ಕೃಷ್ಟವಾದಂತಹ ಒಂದು ಬುಕ್ಗಳಿರ್ತಾವೋ, ನಾವೆಲ್ಗಳಿರ್ತಾವೋ ಅದನ್ನ ರೆಕಮೆಂಡ್ ಮಾಡುತ್ತೆ. ಅಂಡ್ ಇವರಿಗೆ 1 ಲಕ್ಷ ನಗದು ಬಹುಮಾನ ಜೊತೆಗೆ ಒಂದು ಕಾಪರ್ ಪ್ಲೇಕ್ ಅನ್ನ ಕೂಡ ಕೊಟ್ಟು ಸನ್ಮಾನವನ್ನ ಮಾಡಲಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಸಾಹಿತ್ಯ ಅಕಾಡೆಮಿ ಅವಾರ್ಡ್ಸ್ ವಿಚ್ ವಾಸ್ ಗಿವನ್ ಇನ್ ದಿಸ್ ಇಯರ್. ಸೊ ದಿಸ್ ವಾಸ್ ಅಬೌಟ್ ಟುಡೇಸ್ ನ್ಯೂಸ್ ಅನಾಲಿಸಿಸ್. ನಿಮಗೆ ಈ ಒಂದು ಸುದ್ದಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಡೈಲಿ ನೀವು ನ್ಯೂಸ್ ಅನಾಲಿಸಿಸ್ ಅನ್ನ ನೋಡಬೇಕು ಅನ್ನೋದಾದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಈ ಒಂದು ನ್ಯೂಸ್ ಅನಾಲಿಸಿಸ್ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಟಿಕ್ ಎಕ್ಸಾಮ್ ಅಪ್ಲಿಕೇಶನ್ ಅನ್ನ ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೈನಿಂಗ್ ಆಫ್. ದಿಸ್ ಇಸ್ ನೇಹಾ. ಸಿ ಯು ಅಗೇನ್.